ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಹೊಲದಲ್ಲಿ ರಾಸಾಯನಿಕ ಗೊಬ್ಬರದಿಂದ ಖರ್ಚು ಹೆಚ್ಚಾಗ್ತಾ ಇದೆಯಾ, ಕೀಟಗಳು ಹೆಚ್ಚಾಗ್ತಾ ಇದೆಯಾ, ಅಥವಾ ಇಳುವರಿ ಕಡಿಮೆ ಆಗ್ತಾ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಇಲ್ಲಿ ನಾನು ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗೆಯುವಂತ ಒಂದು ಉಪಾಯದ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ದೇಶಿ ಹಸುವಿನ ಗೋಮೂತ್ರವನ್ನ ಬಳಸಿ ನಿಮ್ಮ ಬೆಳೆಗಳನ್ನು ಹುಲಸಾಗಿ ಬೆಳೆಸಿ ಖರ್ಚು ಕಡಿಮೆ ಮಾಡಿ ಮತ್ತು ಹೆಚ್ಚು ಇಳುವರಿಯನ್ನು ಪಡೆಯಿರಿ. ಈ 5 ನಿಮಿಷದ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ರೈತ ಬಾಂಧವರೇ, ಗೋಮೂತ್ರ ಅಂದ್ರೆ ಸಾಮಾನ್ಯವಾಗಿ ಹಸುವಿನ ಗೋಮೂತ್ರ, ಅದು ಜವಾರಿ ಹಸುವಿನ ಗೋಮೂತ್ರ. ಸೊ ಇದರಲ್ಲಿ ಅದ್ಭುತವಾದಂತ ಒಂದು ಶಕ್ತಿ ಅಡಗಿದೆ. ಇದರಲ್ಲಿ ಸುಮಾರು 95ರಷ್ಟು ನೀರು, ಶೇಕಡ 2.5ರಷ್ಟು ಯೂರಿಯಾ, ಸಾರಜನಕ, ಪೊಟ್ಯಾಷಿಯಂ, ಫಾಸ್ಫರಸ್, ಸಲ್ಫರ್, ಎಂಜೈಮ್ಗಳು ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಇವೆ ಇದರಲ್ಲಿ. ಈ ಗೋಮೂತ್ರದಲ್ಲಿ ಇಷ್ಟೆಲ್ಲ ಶಕ್ತಿ ಅಡಗಿದೆ. ದೇಸಿ ತಳಿಯ ಹಸುಗಳ ಮೂತ್ರ ಇನ್ನೂ ಉತ್ತಮ, ಅಂದ್ರೆ ಜವಾರಿ ಆಕಳುಗಳ ಗೋಮೂತ್ರವು ಬಹಳ ಉತ್ತಮ ಆಗಿರುತ್ತೆ. ಸೊ ಜರ್ಸಿ ಹಸುಗಳಿಗಿಂತ ದೇಸಿ ಹಸುಗಳ ಗೋಮೂತ್ರ ಬಹಳ ಉತ್ತಮ. ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇದಾವೆ ಅನ್ನೋದನ್ನ ಒಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಸೊ ಇದನ್ನು ನೇರವಾಗಿ ಉಪಯೋಗ ಮಾಡಬಹುದು, ಅಥವಾ ಪಂಚಗವ್ಯ, ಜೀವಾಮೃತ, ಇನ್ನೂ ಹಲವಾರು ರೀತಿಯಿಂದ ಬಳಸಿ ನಾವು ನಮ್ಮ ಭೂಮಿಗೆ ಇದನ್ನ ಬಳಸಬಹುದು. ಹಾಗಾದ್ರೆ ಈ ಗೋಮೂತ್ರದ ಪ್ರಯೋಜನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಮೈಕ್ರೋಬ್ಗಳು ಹೆಚ್ಚಾಗುತ್ತೆ, ಎರೆಹುಳುಗಳು ಹೆಚ್ಚಾಗ್ತವೆ, ಮತ್ತೆ ಮಣ್ಣು ಫಲವತ್ತತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾದ್ರೆ ಇದರಿಂದ ಕೀಟ ಮತ್ತು ರೋಗಗಳ ನಿಯಂತ್ರಣ ಹೇಗಿರುತ್ತೆ? ಸಲ್ಫರ್ ಅಂಶದಿಂದ, ಈ ಗೋಮೂತ್ರದಲ್ಲಿ ಸಲ್ಫರ್ ಅಂಶ ಇದೆ. ಈ ಸಲ್ಫರ್ ಅಂಶದಿಂದ ಮತ್ತು ಫಂಗಸ್ಗಳನ್ನ ನಿಯಂತ್ರಣ ಮಾಡುತ್ತೆ. ಬೇವಿನ ಸೊಪ್ಪಿನ ಜೊತೆ ಮಿಶ್ರಣ ಮಾಡಿದ್ರೆ ಇನ್ನೂ ಉತ್ತಮ ಆಗಿರುತ್ತೆ. ಇದು ಭತ್ತ ಆಗಿರ್ಬೋದು, ಗೋಧಿ, ಜೋಳ, ಮೆಣಸು, ತರಕಾರಿ, ಕಬ್ಬು ಮೊದಲಾದ ಬೆಳೆಗಳಲ್ಲಿ 10ರಿಂದ ಶೇಕಡ 20ರಷ್ಟು ಇಳುವರಿ ಕೂಡ ಹೆಚ್ಚಾಗಬಹುದು ಅಂತ ಒಂದು ರೈತರ ಅನುಭವದಿಂದ ತಿಳಿದು ಬಂದಿದೆ. ಸೊ ಎಲೆಗಳು ಹಚ್ಚ ಹಸಿರಾಗಿರ್ತವೆ, ಬೆಳೆಗಳು ಕೂಡ ಉತ್ತಮ ಆರೋಗ್ಯವಾಗಿರ್ತವೆ. ರಾಸಾಯನಿಕ ಗೊಬ್ಬರಕ್ಕಿಂತ ಖರ್ಚು ಕಡಿಮೆ ಆಗುತ್ತೆ. ದೀರ್ಘಕಾಲದಲ್ಲಿ ಏನಂದ್ರೆ ಮಣ್ಣು ಕೆಡಂಗಿಲ್ಲ, ಮತ್ತೆ ಪರಿಸರಕ್ಕೂ ಕೂಡ ಉತ್ತಮವಾದಂತ ಒಂದು ಕೃಷಿ, ಇದು ಒಳ್ಳೆಯದಾಗುತ್ತೆ. ಸೊ ಹಾಗಾದ್ರೆ ಈ ಗೋಮೂತ್ರವನ್ನ ನಾವು ಹೆಂಗ್ ಬಳಸಬೇಕು? 1 ಲೀಟರ್ ಗೋಮೂತ್ರಕ್ಕೆ 10 ಲೀಟರ್ ನೀರನ್ನ ಮಿಶ್ರಣ ಮಾಡಿ ಎಲೆಗಳಿಗೆ ಅಥವಾ ಮಣ್ಣಿಗೆ ಸಿಂಪಡಣೆ ಮಾಡಬೇಕು ಪ್ರತಿ 15 ದಿನಕ್ಕೊಮ್ಮೆ. ಮತ್ತೆ ಗೋಮೂತ್ರವನ್ನ 3ರಿಂದ 7 ದಿನಗಳ ಕಾಲ ಮುಚ್ಚಿ ಇಟ್ಟು ಅದನ್ನು ಉಳಿಸಿ ಬಳಸಿದರೆ ಇನ್ನೂ ಉತ್ತಮ ಆಗುತ್ತೆ. ಗೋಮೂತ್ರ, ಸಗಣಿ, ಹಾಲು, ಮೊಸರು, ತುಪ್ಪ ಇದೆಲ್ಲವನ್ನು ಮಿಶ್ರಣ ಮಾಡಿ ಪಂಚಗವ್ಯವನ್ನು ತಯಾರು ಮಾಡಿ ನಮ್ಮ ಭೂಮಿಗೆ ಸಿಂಪಡಿಸುವುದರಿಂದ ಹೆಚ್ಚು ಇಳುವರಿ ಪಡೆಯಬಹುದು ಮತ್ತು ಮಣ್ಣಿನ ಆರೋಗ್ಯವು ಕೂಡ ನಾವು ಕಾಪಾಡ್ಕೋಬಹುದು. ಸೊ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ನೇರವಾಗಿ ನಾವು ಗೋಮೂತ್ರವನ್ನು ಬಳಸಬಾರ್ದು. ಯಾಕಪ್ಪ ಏನಪ್ಪ ಅಂದ್ರೆ ಸುಟ್ಟು ಬಿಡ್ತವೆ, ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಅದರಿಂದ ನೇರವಾಗಿ ನಾವು ಗೋಮೂತ್ರವನ್ನು ಹಾಕೋದಕ್ಕಿಂತ ಮುಂಚೆ ನೀರಿನ ಜೊತೆ ಇದನ್ನ ತೆಳುವಾಗಿ ಬಿಡಬೇಕು. ಸೊ ಈ ಒಂದು ಮೊದಲು ಚಿಕ್ಕದಾದಂತ ಒಂದು ಪ್ರಯತ್ನವನ್ನು ಮಾಡಿ ನೋಡಿ. ನಂತರ ನಿಮಗೆ ಅದರ ಫಲಿತಾಂಶ ಬಂದ ಮೇಲೆ ಇನ್ನೂ ಹೆಚ್ಚು ಮಾಡ್ತಾ ಉಪಯೋಗವನ್ನು ಮಾಡ್ಕೊಬಹುದು. ಸ್ನೇಹಿತರೆ, ರೈತ ಬಾಂಧವರೇ, ಗೋಮೂತ್ರ ಬಳಸಿ ರಾಸಾಯನಿಕಗಳಿಂದ ದೂರವಿರಿ, ಆರೋಗ್ಯಕರವಾದ ಬೆಳೆಯನ್ನ ಬೆಳೀರಿ. ಸೊ ನಿಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ, ಇಳುವರಿ ಕೂಡ ಹೆಚ್ಚಾಗುತ್ತೆ. ಸೊ ಮಣ್ಣಿನ ಆರೋಗ್ಯವು ಕೂಡ ಉಳಿಯುತ್ತೆ. ದೇಶಿ ಹಸುಗಳನ್ನ ಪೋಷಿಸಿ, ಗೋಶಾಲೆಗಳನ್ನ ಬೆಳೆಸಿ. ಸೊ ಇದು ನಮ್ಮ ಸಂಸ್ಕೃತಿ. ಹೌದು, ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೇನಾದರೂ ನಿಮ್ಮ ಅನುಭವಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೆ ಇನ್ನಷ್ಟು ಕೃಷಿ ಮಾಹಿತಿಯಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನೆಲ್ ಇರೋದು ನಮ್ಮ ರೈತರಿಗೆ ಕಡಿಮೆ ಖರ್ಚಿನಿಂದ ಹೆಚ್ಚು ಲಾಭವನ್ನ ಹೇಗೆ ಮಾಡಿಕೊಳ್ಬೇಕು, ಮತ್ತೆ ನಮ್ಮ
ನಾವು ಬೆಳೆದಂತ ಬೆಳೆಗಳನ್ನ ಹೇಗೆ ಮಾರಾಟ ಮಾಡಬೇಕು ಅನ್ನೋದೇ ಒಂದು ಮಾಹಿತಿಯನ್ನ ಕೊಡುವುದೇ ನನ್ನ ಒಂದು ಉದ್ದೇಶ ಆಗಿದೆ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಮತ್ತು ಇದೇ ರೀತಿ ಇದ್ರೆ ನಾನು ಕೂಡ ರೈತರಿಗೆ ಇನ್ನೂ ಉತ್ತಮವಾದ ಮಾಹಿತಿಯನ್ನು ಒದಗಿಸೋಕೆ ನನಗೆ ಒಂದು ಸಲಹೆ ಕೊಟ್ಟಾಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.